ಚಪಾತಿ ಹಿಟ್ಟು ಮಿಕ್ಸ್ ಮಾಡುವಾಗ ಒಟ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡಬೇಡಿ. ಮಿಕ್ಸ್ ಮಾಡಿದರೆ ಸಾಫ್ಟಾಗಿ ಬರಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಆವಾಗವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಈ ಥರ ನೋಡ್ಕೊಳ್ಳಿ. ಈ ಥರ ಹದಕ್ಕೆ ಬಂದಾಗ ಸ್ವಲ್ಪ ಒಂದು 10 ml ಆಯಿಲ್ ಹಾಕಿ ಮತ್ತೆ ನೀಟಾಗಿ ನಾದಬೇಕು. ಆಯಿಲ್ ಹಾಕಿ ನಾದಿ ಆದಮೇಲೆ ನಿಮ್ಗೆ ಏನಾದರೂ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಒಂದು 2 ml 3 ml ವಾಟರ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಈ ಥರ ನಾದ್ಕೊಳ್ಳಿ ನೀಟಾಗಿ. ನೋಡಿ, ನೀಟಾಗಿ ಬಂದಿದೆ, ಸಾಫ್ಟಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ಹೀಗೆ ಉಂಡೆ ಮಾಡಿ ಇಟ್ಬಿಡಿ. ಇವಾಗ ನೋಡ್ಕೊಳ್ಳಿ, ಈ ಥರ ಉಂಡೆ ಮಾಡಿದ್ದೀನಿ. ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ಈಗ ನೋಡಿ, ನೋಡ್ಕೊಳ್ಳಿ, ಈ ಥರ ಆಗಿದೆ. ಇದನ್ನು ಒಂದು ಅರ್ಧ ಗಂಟೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡಿ. ಅರ್ಧ ಗಂಟೆ ಹಿಟ್ಟು ನೆಂದಾದಮೇಲೆ ಈ ಥರ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಳ್ಳಿ. ದೊಡ್ಡದು ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ, ಶೇಪೆಲ್ಲ ಚೆನ್ನಾಗಿ ಬರಲ್ಲ. ಈ ಥರ ಇಷ್ಟು ಉಂಡೆ ಮಾಡ್ಕೊಳ್ಳಿ. ತಗೊಂಡು ಈ ಥರ ಉಂಡೆಗಳನ್ನ ಈ ಥರ ಎರಡು ಕಡೆ ಪುಡಿ ಥರ ಹಿಂಗೆ ಲಟ್ಸ್ಕೊಳ್ಳಿ. ಇಷ್ಟು ಲಟ್ಸ್ಕೊಂಡು ಕೂಡಲೇ ಈ ಥರ ಚಪಾತಿ ಲಟ್ಸ್ಕೊಳ್ಳಿ. ನೋಡಿ, ಇಷ್ಟು ಸೈಜಲ್ಲಿ ಮಾಡ್ಕೊಳ್ಳಿ, ಸಾಕು. ನಿಮಗೆ ಈಸಿ ಆಗುತ್ತೆ. ಇಷ್ಟು ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇವಾಗ ಒಂದು ಸೈಡ್ ಬೆಂದ ತಕ್ಷಣ ಈ ಥರ ಬಬಲ್ ಥರ ಬರ್ತಾ ಇದ್ದಾವೆ. ಬಬಲ್ ಥರ ಬರುವಾಗ ಆವಾಗ ಊಟ ಹಾಕ್ಬಿಟ್ಟು ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ. ಆಯಿಲ್ ಬೇಕು ಅನ್ನೋರು ಹಾಕ್ಕೊಳ್ಬೋದು. ಡಯಟ್ ಏನಾರು ಮೇಂಟೈನ್ ಮಾಡ್ತಾ ಇರೋರಾದರೆ ಆಯಿಲೆಲ್ಲ ಹಾಕ್ಕೊಳ್ಳೋದು ಏನು ಬೇಡ. ನೀವೊಂದು ಹಿಟ್ಟು ನೆನೆ ಹಾಕೋ ಟೈಮಲ್ಲಿ ಆಯಿಲ್ ಹಾಕ್ಕೊಂಡಿರ್ತೀರಲ್ಲ, ಮತ್ತೆ ಆಯಿಲ್ ಆ್ಯಡ್ ಮಾಡೋದು ಬೇಡ.